Hi friends, welcome back to the channel Technical Edits. ಸೊ ಇವತ್ತು ನೋಡೋದ್ರೆ ಯಾವೊಂದು ಶಾರ್ಟ್ಕಟ್ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ನ ಎಡಿಟ್ ಮಾಡ್ಬೋದು ಮತ್ತು ಯಾವ್ಯಾವ ನೀವು ಶಾರ್ಟ್ ವೀಡಿಯೋಗಳನ್ನ ಎಡಿಟ್ ಮಾಡೋಕ್ಕೆ ಇದು ಒಂದು ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು. ಈ ಆ್ಯಪ್ನ ಬಗ್ಗೆ ಇವತ್ತು ರಿವ್ಯೂ ಕೊಡ್ತಾಯಿದ್ದೀನಿ. ಸೊ ಮುಂಚೆಯಿಂದನೂ ನಾನು ಈ ಒಂದು ಆ್ಯಪ್ನ ಯೂಸ್ ಮಾಡ್ತಾಯಿದ್ದೆ. ಸೊ ಈಗ ಅವರೇ ಒಂದು ನನ್ನ ಕಾಂಟ್ಯಾಕ್ಟ್ ಮಾಡಿರೋದ್ರಿಂದ ವೀಡಿಯೋ ಮಾಡೋದು. ಸೊ ನಾನು ಈ ಒಂದು ಆ್ಯಪ್ನ ಬಗ್ಗೆ ರಿವ್ಯೂನ ಕೊಡ್ತಿದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು ಇಲ್ಲಿ ಈ ಒಂದು ಶಾರ್ಟ್ಕಟ್ ಆ್ಯಪ್ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಕ್ರಿಯೇಟ್ ನೀವು ಮೇಲೆ ಕ್ಲಿಕ್ನ ಮಾಡಿದ್ರೆ ನಾವು ಒಂದು ವೀಡಿಯೋಗಳನ್ನ ಎಡಿಟ್ ಮಾಡ್ಕೋಬೋದು. ಸೊ ವೀಡಿಯೋನ ಈ ರೀತಿಯಾಗಿ ಒಂದು ಎಡಿಟ್ ಮಾಡಬೇಕಪ್ಪ ಅಂದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿಯಾಗಿ ಸೆಲೆಕ್ಟ್ ಆಪ್ಷನ್ ಕೂಡ ಇರುತ್ತೆ. ಮತ್ತು ಸೊ ಎಲ್ಲ ಒಂದು ಎಡಿಟ್ ಆ್ಯಪ್ ರೀತಿಯೇ ಇದು ಕೂಡ ಕೆಲಸ ಮಾಡುತ್ತೆ. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ವೀಡಿಯೋಗಳನ್ನ ಆ್ಯಡ್ ಮಾಡ್ಕೋಬೋದು. ಈ ರೀತಿಯಾಗಿ ಮಾಡ್ಕೊಂಡಾದಮೇಲೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಹಲವಾರು ಆಪ್ಷನ್ಗಳು ಕೂಡ ಇರ್ತವೆ. ನಿಮ್ಗೆ ಇಲ್ಲಿ ಆ್ಯಡ್ ಇಮೇಜ್ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಬಿಟ್ಟು ನೀವು ಒಂದು ಇಮೇಜ್ಗಳನ್ನ ಫೋಟೋಗಳನ್ನ ಎಲ್ಲ ಕೂಡ ಇಲ್ಲಿ ಇಂಪೋರ್ಟ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಮಾಡೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆ್ಯಡ್ ಓವರ್ಲೇ ಅಂತ ಇದೆ ಇಲ್ಲಿ. ಸೊ ನಾವು ಅದ್ರ ಮೇಲೆ ಕೂಡ ನಾವು ಒಂದು ಈ ರೀತಿಯಾಗಿ ವೀಡಿಯೋಗಳನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ರೇಷಿಯೋಗಳು ಕೂಡ ಇಟ್ಕೋಬೋದು ನಾವು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೊ ಒಂದು ತುಂಬಾ ಒಳ್ಳೆಯ ಒಂದು ಆ್ಯಪ್ ಅಂತಲೇ ಹೇಳ್ಬೋದು. ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ಒಂದು ಎಫೆಕ್ಟ್ಸ್ಗಳು ಸಿಗ್ತವೆ. ಸೊ ಇಲ್ಲಿ ಎಫೆಕ್ಟ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾವು. ಸೊ ಇಲ್ಲಿ ಸೊ ನೀವು ನೆಟ್ ಆನ್ ಇಟ್ಟಿರ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಎಫೆಕ್ಟ್ಸ್ಗಳು ಕೂಡ ಸಿಗ್ತವೆ. ಸೊ ಒಂದು ಫಿಲ್ಟ್ರುಗಳು ಕೂಡ ಸಿಗ್ತವೆ ಇಲ್ಲಿ. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ಫಿಲ್ಟ್ರುಗಳು ಕೂಡ ಇರ್ತವೆ. ಸೊ ಈ ರೀತಿಯಾಗಿ ಒಂದು ಫಿಲ್ಟ್ರನ್ನ ಆ್ಯಡ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಪ್ರಿವ್ಯೂವಲ್ಲಿ ಸೊ ಯಾವ ರೀತಿ ಒಂದು ಫಿಲ್ಟ್ರುಗಳು ಕೂಡ ಇದ್ದಾವೆ ಅಂತ. ಸೊ ಅದೇ ರೀತಿ ನೀವು ಓವರ್ಲೇನು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಒಂದು ಒಂದು ಆಪ್ಷನ್ ಕೂಡ ಇದೆ. ಇಲ್ಲಿ ನೀವು ಟ್ರಿಮ್ ಮಾಡ್ಬೋದು, ಬ್ಯಾಕ್ಗ್ರೌಂಡ್ನ ಕೂಡ ಇದು ಮಾಡ್ಬೋದು. ಅದಾದಮೇಲೆ ಇಲ್ಲಿ ಫಿಲ್ಟ್ರುಗಳು ಕೂಡ ಹಾಕೋಬೋದು. ಸೊ ನೋಡ್ತಾ ಇರ್ಬೋದು ಒಂದು ತುಂಬಾ ಬೆಸ್ಟ್ ಆಗಿರೋವಂಥ ಒಂದು ಇದು ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಪ್ರೋ ಆಪ್ಷನ್ ಕೂಡ ಇರುತ್ತೆ. ನೀವು ಮೆಂಬರ್ಶಿಪ್ ಕೂಡ ತೊಗೋಬೋದು. ಅದಾದಮೇಲೆ ನಿಮಗೆ ಇಲ್ಲಿ ಕ್ರೋಮಾ ಕೀ ಆಪ್ಷನ್ ಕೂಡ ಇರುತ್ತೆ. ಫ್ರೀಸ್ ಫ್ರೇಮ್ ಅಂತಲೂ ಕೂಡ ಇರುತ್ತೆ. ಸೊ ಈ ರೀತಿಯಾಗಿ ಕೂಡ ಎಡಿಟ್ ಮಾಡ್ಕೋಬೋದು. ರೀಪ್ಲೇಸ್ ಅಂತಲೂ ಕೂಡ ಇರುತ್ತೆ. ವಾಲ್ಯೂಮ್ ಮತ್ತು ಆಡಿಯೋನ ಎಕ್ಸ್ಟ್ರಾಕ್ಟ್ ಕೂಡ ಮಾಡ್ಕೋಬೋದು. ಸೊ ಸ್ಲೋ ಮೋಷನ್ ಆ್ಯಂಡ್ ಸ್ಪೀಡ್ ಮೋಷನ್ ಕೂಡ ಇರುತ್ತೆ. ಸೊ ಒಂದು ಸ್ಮೂತಾಗಿ ಸ್ಲೋ ಮೋಷನ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ. ಸೊ ನೀವು ಒಂದು ಬಟನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಒಂದು ಆ್ಯಪ್ಗೆ ವಿಡಿಯೋನ ಇದು ಮಾಡ್ಕೋಬೋದು, ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಒಂದು ಆ್ಯಡ್ ಇದೆ. ಅದಾದಮೇಲೆ ಇಲ್ಲಿ ಪ್ಲಸ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ನಾವು ಲೋಕಲ್ ಮ್ಯೂಸಿಕ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇವ್ರದ್ದೇ ಒಂದು ಮ್ಯೂಸಿಕ್ ಕೂಡ ಇಲ್ಲಿ ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಸೊ ಇವನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಒಂದು ಆ್ಯಪಲ್ಲಿ ನೀವು ಟೆಂಪ್ಲೇಟ್ಗಳನ್ನ ವೀಡಿಯೋಗಳನ್ನ ಕ್ರಿಯೇಟ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಪ್ರಿವ್ಯೂವಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯ ಒಂದು ಟೆಂಪ್ಲೇಟ್ ವೀಡಿಯೋಗಳನ್ನು ಕೂಡ ನೀವು ಈಸಿಯಾಗಿ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಒಂದು HD ಕ್ವಾಲಿಟಿಯಲ್ಲಿ ಒಂದು ಟೆಂಪ್ಲೇಟ್ ಡೌನ್ಲೋಡ್ ಆಗಿದೆ ಅಂತ. ಅದೇ ರೀತಿಯಲ್ಲಿ ನೀವು ಟ್ರಾನ್ಸ್ಲೇಷನ್ ಕೂಡ ಆ್ಯಡ್ ಮಾಡ್ಬೋದು. ಒಂದು ಕ್ಲಿಪ್ ಆದಮೇಲೆ ಮಧ್ಯದಲ್ಲಿ ಒಂದು ಒಳ್ಳೆ ಟ್ರಾನ್ಸ್ಲೇಷನ್ ಕೂಡ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಅಲ್ಲಿ ಯಾವ ರೀತಿ ಒಂದು ಟ್ರಾನ್ಸ್ಲೇಷನ್ ಆಗ್ತಾಯಿದೆ ಅಂದರೆ ಒಂದು ಬೆಸ್ಟ್ ಎಡಿಟಿಂಗ್ ಆ್ಯಪ್ ಅಂತಲೇ ಹೇಳ್ಬೋದು. ಮತ್ತು ನೀವು ವೀಡಿಯೋಗಳಿಗೆ ಓವರ್ಲೇ ವೀಡಿಯೋ ಕ್ಲಿಪ್ಸ್ಗಳ್ನ ಆ್ಯಡ್ ಮಾಡಿಬಿಡೋದು ಮೇಲೆಗಡೆ. ಸೊ ನೋಡ್ತಾ ಇರ್ಬೋದು ಅಲ್ಲಿ ಓವರ್ಲೇ ಯಾವ ರೀತಿ ಒಂದು ಸ್ಮೂತಾಗಿ ಒಂದು ಎಫೆಕ್ಟ್ ವರ್ಕ್ ಆಗ್ತಾಯಿದೆ ಅಂತ. ಸೊ ಈ ರೀತಿಯಾಗಿ ನೀವು ಎಡಿಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದು ಬೆಸ್ಟ್ ಎಡಿಟಿಂಗ್ ಆ್ಯಪ್ ಅಂತಲೇ ಹೇಳ್ಬೋದು. ಸೊ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಇನ್ನೂ ಯಾರೇ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ವಿಡಿಯೋ ಕೂಡ ಇಲ್ಲಿ ಎಡಿಟ್ ಮಾಡಿದ್ದಾರೆ ಅಂತ. ಸೊ ಒಂದು ಸಿನಿಮ್ಯಾಟಿಕ್ ಒಂದು ರೀಲ್ಸ್ಗಳನ್ನು ಕೂಡ ಇದರಲ್ಲಿ ಎಡಿಟ್ ಮಾಡ್ಬೋದು. ಸೊ ಯಾವ ರೀತಿ ಒಂದು ಸ್ಮೂತಾಗಿ ಒಂದು ಸ್ಲೋ ಮೋಷನ್ ಮತ್ತು ಈ ರೀತಿಯಾಗಿ ವಿಡಿಯೋ ಎಡಿಟ್ ಮಾಡ್ಬೋದು ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗ್ಬಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡ್ಕೊ.